ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಸೋಷಿಯಲ್ ಮೀಡಿಯಾವನ್ನು, ಸಾಮಾಜಿಕ ಜಾಲತಾಣವನ್ನು ಬಂದ್ ಮಾಡಬೇಕು ಅನ್ನೋ ನಿರ್ಧಾರ ಇದು ಸ್ವಾಗತಾರ್ಹ, ಅತ್ಯುತ್ತಮವಾಗಿರುವಂಥ ನಿರ್ಧಾರ. ಬಟ್ ನೀವು ಮಕ್ಕಳ ಹೋರಾಟಗಾರರಾಗಿ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಒಳ್ಳೆಯ ನಿರ್ಧಾರ, ಅವರಿಗೆ ನಾವು ಅಭಿನಂದಿಸೋಣ. ನಾನು ಈ ಎರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಒಂದು, ಪ್ರತಿ ಸಲ ಬಜೆಟ್ ಮಂಡನೆ ಆಗುವಾಗ ವೋಟ್ ಬ್ಯಾಂಕ್ ಬಜೆಟ್ ಅಂತ ಸಾಮಾನ್ಯವಾಗಿ ಮಾತಾಡ್ಕೊಳ್ತಾರೆ. ಆದರೆ ಇದರಲ್ಲಿ ಯಾವುದೇ ವೋಟ್ ಬ್ಯಾಂಕ್ ಇಲ್ದಲೆ ಮಕ್ಕಳ ಸದುದ್ದೇಶ, ಮಕ್ಕಳ ರಕ್ಷಣೆ, ಮಕ್ಕಳ ಸುರಕ್ಷತೆ, ಆರೋಗ್ಯ ಕಾಳಜಿ ಇಟ್ಕೊಂಡು ಈ ನಿರ್ಧಾರನ ತಗೊಂಡಿದ್ದಾರೆ. ಇದು ಸ್ವಾಗತಾರ್ಹ. ಆದರೆ ಈ ನಿರ್ಧಾರ ತಗೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ನಮ್ಮ ಅಸಮಾಧಾನ ಇದೆ. ಏನಂದರೆ, ಕಾನೂನು ಚೌಕಟ್ಟು, ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಅಡಿನಲ್ಲೇ ಯಾವುದೇ ಕಾನೂನು, ನೀತಿ, ನಿಯಮ ರೂಪಿಸಬೇಕಾದ್ರೆ ಮಕ್ಕಳ ಅಭಿಪ್ರಾಯಗಳನ್ನ ಕೇಳಬೇಕು ಅಂತ ಇದೆ. ಇವ್ರ ಮನಸ್ಸಲ್ಲಿ ಇರ್ಬೋದು ಏನಂದರೆ, ಇವ್ರ ಮಕ್ಕಳು ಇವ್ರು ಏನಕ್ಕೆ ಕೇಳಬಾರ್ದು, ಇವರು ಅಲ್ಲ ಅಂತ. ಮತ್ತು ಇನ್ನೊಂದು, ಸಾಮಾನ್ಯವಾಗಿ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ತಿಳ್ಕೊಂಡಿದ್ದಾರೆ. ಸಂವಿಧಾನದ ವಿಧಿ 5ರಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನಮ್ಮ ದೇಶದಲ್ಲಿ ಹುಟ್ಟತಕ್ಕಂಥ ಎಲ್ಲ ಮಕ್ಕಳು ಭಾರತದ ಪ್ರಜೆಗಳು ಅಂತ. ಅವರು ಪ್ರಜೆಗಳೇ. ಯುನೈಟೆಡ್ ನೇಷನ್ಸು ಎಲ್ಲ ಮಕ್ಕಳು 18 ವರ್ಷದ ಒಳಗಡೆ ಎಲ್ಲ ಮಕ್ಕಳು, ಇವರು 16 ಮಾಡಿದ್ದಾರೆ, 18 ಮಾಡೋದು ಒಳಿತು. ಯಾಕೆಂದರೆ 14ರಿಂದ 18, 15 ವಯಸ್ಸು ತುಂಬ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಬದಲಾವಣೆ ಆಗ್ತಾ ಇರ್ತದೆ. ಅದಕ್ಕೆ 18 ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು 16ರಿಂದ 18 ಮಕ್ಕಳು ಹೆಚ್ಚು ಬಾಲ್ಯ ವಿವಾಹ ಆಗ್ತಕ್ಕಂಥದ್ದು, ಪೋಕ್ಸೋ ಪ್ರಕರಣದಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಕಾನೂನು ಸಂಘರ್ಷಕ್ಕೆ, ಅಂದರೆ ನಾವು ಅಪರಾಧ ಅಂತ ಹೇಳಲ್ಲ, ಕಾನೂನು ಸಂಘರ್ಷಕ್ಕೆ ಒಳಪಟ್ಟ ಉದಾಹರಣೆಗಳು ನಮ್ಮ ಮುಂದೆ ಬಂದಿರೋದ್ರಿಂದ 18ಕ್ಕೂ ವಿಸ್ತರಿಸಿದ್ರೆ ಒಳ್ಳೆಯದು ಅಂತ. ಸೇಮ್ ಟೈಮು ಇವರು ಮಾಡಬೇಕಾದ್ರೆ ಮಕ್ಕಳ ಅಭಿಪ್ರಾಯನ ಕೇಳಬೇಕಿತ್ತು. ಮಕ್ಕಳ ಹಕ್ಕುಗಳು ಅಂತ ಇದೆ, ಅದರಲ್ಲಿ ಭಾಗವಹಿಸುವಿಕೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಹಕ್ಕು, ಮೂಲಭೂತ ಹಕ್ಕದು. ಇವರು ಮಕ್ಕಳ ಅಭಿಪ್ರಾಯನ ಕೇಳಬೇಕು. ಯಾವುದೇ ಒಂದು ಕಾನೂನನ್ನು ಜಾರಿ ಮಾಡಬೇಕಾದ್ರೆ ಅದನ್ನು ಕೇಳಬೇಕಾಗಿರುತ್ತೆ. ಓಕೆ, ನೀತಿ ನಿಯಮ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ಮಕ್ಕಳನ್ನ ಅಭಿಪ್ರಾಯ ಕೇಳಿಲ್ಲ. ಭಾಗವಹಿಸಿಕೆ ಪೋಷಕರನ್ನಾದರೂ ಕೇಳಬೇಕಿತ್ತು, ಕೇಳಿಲ್ಲ. ಸಾರ್ವಜನಿಕರನ್ನಾದರೂ ಕೇಳಬೇಕಿತ್ತು, ಕೇಳಿಲ್ಲ. ಆದ್ರೂ ಇವರು ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ.